ಟಾಪಿಕ್ ಏನಿದೆ? ನಾನು ಸೋತು ಹೋಗಿರುವಾಗ, ಅಂದ್ರೆ ಸೋತು ಹೋದಾಗ ಯೇಸು ಸ್ವಾಮಿ ಏನು ಮಾಡ್ತಾನೆ? ನಾನು ದೇವರಂದಿಲ್ಲ, ಪವಿತ್ರ ಆತ್ಮ ಅಂದಿಲ್ಲ, ಏನಂದಿದ್ದೇನೆ? ಯೇಸು ಕ್ರಿಸ್ತನ ಅಂದಿದ್ದೇನೆ. ಈಗ ನಿಮ್ ಟೈಮ್ ಹೇಳ್ರಿ, ನೀವು ಸೋತು ಹೋಗಿರುವಾಗ, ನೀವು ಸೋತು ಹೋದಾಗ ನಿಮ್ಮ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಆತ ಮೇಲೆಗಿರ್ತಾನೆ. ಅದ್ರ ಫಾಯ್ದೆ ಏನು ಮತ್ತೆ ನಮ್ಗೆ? ಹೇಳಿ, ಮಾತಾಡಿ. ನೀವು ಸೋತು ಹೋಗಿರುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ? ಸೋತಿರುವಾಗ ಧೈರ್ಯಗೊಳಿಸ್ತಾನೆ. ಟೀಕೆ. ಮತ್ತೆ ಸಂತೈಸುತ್ತಾನೆ, ಬಲ ಕೊಡುತ್ತಾನೆ. ಹಲೋ, ಇವತ್ತು ಸಮಥಿಂಗ್ ಡಿಫ್ರೆಂಟ್ ದೇವರು ಮಾತನಾಡ್ಲಿಕ್ಕಿದ್ದಾನೆ. ಟೋಟಲಿ ಡಿಫ್ರೆಂಟ್. ಆ ವಿಷಯ ನೀವು ಇಲ್ಲಿವರೆಗೆ ಐ ಥಿಂಕ್ ಕೇಳದಿರಬಹುದು, ಕೇಳಿಲ್ಲ ಅನ್ಸುತ್ತೆ ಇಲ್ಲಿವರೆಗೆ. ಆ ವಿಷಯ ಇವತ್ತು ದೇವರು ನಿಮ್ ಜೊತೆ ಮಾತನಾಡ್ಲಿಕ್ಕಿದ್ದಾನೆ. ನಾನು ಸೋತಿರುವಾಗ, ಸೋತ್ ಹೋದಾಗ ನನ್ನ ನಿಮ್ಮ ಯೇಸು ಕ್ರಿಸ್ತನು ನಮಗಾಗಿ ಏನು ಮಾಡುತ್ತಾನೆ? ಓಕೆ, ನಾವು ಸೋತ್ ಹೋಗುತ್ತೇವೆ. ಈಗ ಸೋತ್ ಹೋಗುವತಕ್ಕಂಥ ಸಂಗತಿ ಏನು? ಯಾವ ತರ ನೀವು ಹೇಳ್ಬೋದು? ಹೌದು ಪಾಸ್ಟರ್, ನಾನು ಸೋತ್ ಹೋಗೇನೆ. ಆರೋಗ್ಯ ಕುರಿತು, ವೆರಿ ಗುಡ್ ಶಿವಪ್ಪ. ಸಮಸ್ಯೆ ಕುರಿತು ಪ್ಲೀಸ್ ಮಾತನಾಡ್ರಿ. ಹಾಗಾದ್ರೆ ನೀವು ಸೋತ್ ಹೋಗಿಲ್ಲ, ಇನ್ನೂ ಜಯ ಹೊಂದಿದ್ದೀರಿ ಅಂತ ಅರ್ಥ. ಹಾಗಾದ್ರೆ ಪ್ರಾರ್ಥನೆ ಮಾಡು, ಮತ್ತೆ ಕಣ್ಣೀರು ಸುರಿಸಿ ಯಾಕೆ ಪ್ರಾರ್ಥನೆ ಮಾಡ್ತೀರಾ? ಅದ್ ಸೋತ್ ಹೋಗಿದ್ದೀರಿ, ಅದಕ್ಕೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ. ಬಿಡಬೇಕು, ಆಗ್ತಾ ಇಲ್ಲ, ಸೋತ್ ಹೋಗೇನೆ. ಕೆಲವರು ವಿಶ್ವಾಸಿಗೆ ನಾವು ನೋಡುತ್ತೇವೆ, ಪಾಸ ಬಿಡಬೇಕು, ಮನಸ್ಸುಂಟು, ಆಗ್ತಾ ಇಲ್ಲ. ಆ ವಿಷಯದಲ್ಲಿ ನಾವು ಸೋತ್ ಹೋಗಿದ್ದೇವೆ. ನಂಬಿಕೆಯಲ್ಲಿ ಸೋತೋಗಿರ್ತೇವೆ. ವೆರಿ ಗುಡ್. ಮಾತಾಡ್ರಿ. ಸಂಬಂಧಿಕರು ನಾವು ಪ್ರೀತಿ ಮಾಡಕ್ಕೆ ಹೋಗುವುದಾದ್ರೆ ನಮ್ಮ ವಿರುದ್ಧವಾಗಿ ನಿಂತಿರ್ತಾರೆ. ಆ ವಿಷಯದಲ್ಲಿ ಸೋತ್ ಹೋಗಿವೆ ನಾವು. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಚರ್ಚದೊಳಗಡೆ ವಿಶ್ವಾಸಿ ಒಬ್ರೊಬ್ಬರಿಗಾಗಿ, ಇನ್ನೊಬ್ಬರು ಜೀವನವಂತರ, ಇನ್ನೊಬ್ರು ಜೀವನವಂತರ, ಒಗ್ಗಟ್ಟಿಲ್ಲ, ಅನ್ಯೋನ್ಯತೆ ಇಲ್ಲ. ಆ ವಿಷಯದಲ್ಲಿ ಕೆಲವರು ನಾವೇನ್ ಮಾಡ್ತೇವೆ? ವಿಶ್ವಾಸಿಗಳನ್ನ ನೋಡಿ ನನ್ನ ನಂಬಿಕೆಯನ್ನು ಕಳ್ಕೊಂಡು ನಾನು ಸೋತಾಗ ವಾಪಸ್ ಹೋಗಿ ಬಂದಿರ್ತೇನೆ. ಅಪ್ಪ, ಏನ್ ಚರ್ಚ್ಗೆ ಹೋಗೋದೇನ್ ಫಾಯ್ದೆ ಅಂತ ಹೇಳ್ತಾರೆ. ಆ ತರ ವಿಶ್ವಾಸ ಇದ್ದಾರೆ. ಆ ವಿಷಯಕ್ಕೆ ನಾವು ಸೋತ್ ಹೋಗ್ತಾ ಇದ್ದೇವೆ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಪ್ರೇಯರ್ ಮಾಡಕ್ಕೆ ಒಟ್ಟ ಮನಸ್ಸಿಲ್ಲ. ಹೌದಲ್ಲ? ಯಾರು ನಿಮಿಷ ಬಹಳ ಜಬರ್ದಸ್ತಿ ಪಾಸರ್ ಇಡುವುದಾದ್ರಂತಂದ್ರೆ 10 ನಿಮಿಷ ದಾಟಾಗ ಆಗ್ತಾ ಇಲ್ಲ. ಪ್ರೇಯರ್ ಮಾಡೋದು ವಿಷಯದಲ್ಲಿ ನಾವು ಸೋತ್ ಹೋಗಿದ್ದೇವೆ. ಪ್ರೇಯರ್ ಮಾಡಕ್ಕೆ ಮನಸ್ಸು ಬರ್ತಾ ಇಲ್ಲ. ಹೌದಲ್ಲ? ಬೈಬಲ್ ಓದ್ಬೇಕಂತ ಹೇಳಿ ಮಸ್ತ್ ನಿದ್ದೆ ಬರುತ್ತೆ. ಬೈಬಲ್ ವಾಕ್ಯವನ್ನು ಓದುವುದರಲ್ಲಿ ಓದಕ್ಕೆ ಆಗ್ತಾ ಇಲ್ಲ. ಆ ವಿಷಯದಲ್ಲಿ ನಾವು ಸೋತ್ ಹೋಗಿದ್ದೇವೆ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಚರ್ಚ್ಗೆ ಬರ್ಬೇಕಂತ ಹೇಳಿ ಬರಕ್ಕೆ ಆಗ್ತಾ ಇಲ್ಲ. ಏನಾದ್ರೆ ಅಡಚಣೆ ಆಗ್ತಾ ಇದ್ದೇವೆ, ಏನಾದ್ರೆ ಅಡ್ಡಿ ಆಗ್ತಾ ಇದ್ದೇವೆ. ಆ ವಿಷಯದಲ್ಲಿ ನಾವು ಸೋತ್ ಹೋಗಿದ್ದೇವೆ. ಸೊ ನಾವು ನೋಡ್ತೇವೆ, ಎಂತ ಸಮಯದಲ್ಲಿ, ಯಾವಾಗ ಸಿದ್ಧ ಹೋಗುವ ಸಂದರ್ಭದಲ್ಲಿ ಎಲ್ಲ ಉಲ್ಟಾಗ್ಬಿಟ್ಟಿದೆ. ಅಂತ ಸಮಯದಲ್ಲಿ ನಮ್ಮ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ? ಬಂದು ಕಾಪಾಡಬಾರ್ದು, ಬಂದು ರಕ್ಷಿಸಬಾರ್ದು, ಬಂದು ಹೇಳಿ ಮಾತನಾಡಬಾರ್ದು, ಬಂದು ಹೇಳಿ ನಮಗೆ ಆ ಕಡೆ ಹಾಕಿ ಈ ಕಡೆ ಅಂತ ಹೇಳಬಾರ್ದು, ಹಿಡ್ಕೊಂಡು ಈ ಕಡೆ ನಮ್ಮನ್ನ ಕರ್ಕೊಂಡು ಬರಬಾರ್ದು. ಹಲೋ, ಹಾಲೆಲೂಯ, ಹಾಲೆಲೂಯ. ನಾವು ನೋಡ್ತಾ ಇದ್ದೇವೆ, ನಾವು ಫುಲ್ ಸುಸ್ತಾಗಿದ್ದೇವೆ. ಈಗ ಪರಿಪೂರ್ಣವಾಗಿ ಸೋತ್ ಹೋಗಿದ್ದೇವೆ. ಏನಂತ ಹೇಳಿ? ಫುಲ್ ಡಲ್ ಆಗ್ಬಿಟ್ಟೇವೆ. ಅಕಸ್ಮಾತ್ ಚರ್ಚ್ಗೆ ಬಂದ್ರು ಸಹ ಪಾಸ್ಟರ್ಗಾಗಿ ಬರ್ತಿರಬಹುದು, ಇಲ್ಲಾಂದ್ರೆ ಯಾವ್ದೊಂದು ಹೆದರಿಕೆಗೆ ಬರ್ತಿರಬಹುದು, ಇಲ್ಲಂತಂದ್ರೆ ಬಾಳ ದಿನ ಹೋಗಿಲ್ಲ, ಹೋಗ್ಬರೋಣ ಅಂತೇಳಿ ನಿಮ್ಮ ಸಮಾಧಾನ ಖುಷಿಯಾಗಿ ಬರ್ತಿರ್ಬೋದು. ಬಟ್
ನಿಜವಾದ ಒಂದು ಕನೆಕ್ಷನ್ ಇದೆ ದೇವರ ಜೊತೆಗೆ, ನಿಜವಾದ ಒಂದು ಸಂಬಂಧ ಇದೆ ದೇವರ ಜೊತೆಗೆ. ಆ ವಿಷಯಕ್ಕಾಗಿ ನಾವು ಆಲಯಕ್ಕೆ ಸಹ ಬರ್ತಾ ಇಲ್ಲ. ಫುಲ್ ಸುಸ್ತಾಗಿ ಬಿಟ್ಟಿದ್ದೇವೆ. ನಾವು ಏನು ಆಲೋಚನೆ ಮಾಡಲಿಲ್ಲ, ಏನ್ ಆಗಬಾರದಂತ ವಿಷಯಗಳನ್ನ ನಮ್ಮ ವಿರುದ್ಧವಾಗಿ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ? ನನ್ನ ಮನಸ್ಸಲ್ಲಿ ಏನಿತ್ತು? ಈ ವಿಷಯ ಮಾಡಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಏನೇನು ಬಂದದು ಆ ವಿಷಯ ಕೊಲಾಪ್ಸ್ ಆಯಿತು, ಮಾಡಕ್ಕೆ ಆಗ್ಲಿಲ್ಲ, ಫೇಲ್ ಆಗ. ನಾನು ಈ ವಿಷಯ ತಗೋಬೇಕು, ಆ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ವಿಷಯ ಫೇಲ್ ಆಯ್ತು. ನಾನು ಬರುವ ದಿನಗಳಲ್ಲಿ 3 ದಿನ ಉಪವಾಸ ಪ್ರೇಯರ್ ಇಡ್ತೇನೆ. ಉಪವಾಸ ಪ್ರೇಯರ್ ಮಾಡೋದಕ್ಕಿಂತ ಮುಂಚಿತವಾಗಿ ಅನಾರೋಗ್ಯ ಬಂದು ಡಾಕ್ಟರ್ ಗುಳಿಗೆ ಕೊಟ್ಬಿಟ್ಟ. ಈಗ ಊಟ ಮಾಡಿ ಗುಳಿಗೆ ನುಂಗ್ಲೇಬೇಕಾಗುತ್ತದೆ, ಉಪವಾಸ ಹೋಯ್ತು. ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ದಟ್ ಇಸ್ ಮೈ ಟಾಪಿಕ್ ಟುಡೇ. ನೀ ಹೇಳಿರ್ಬೋದು, ಪಾಸ್ಟರ್ ಸಂತೈಸ್ತಾನೆ, ಪ್ರೀತಿಸ್ತಾನೆ, ಮಾತಾಡ್ತಾನೆ, ಇದು ಮಾಡ್ತಾನೆ, ಅದು ಮಾಡ್ತಾನೆ, ಸರಿ, ಎಲ್ಲ ಮಾಡಲಿ, ಒಂದು ವಿಷಯ ತಪ್ಪಲ್ಲ. ಬಟ್ ಇವತ್ತು ಸ್ಪೆಷಲಿ ದೇವರನ್ನು ಕೂಡ ಮಾತನಾಡಲಿಕ್ಕೆ ಇದ್ದಾನೆ. ಆ ವಾಕ್ಯವನ್ನ ಓದಿ, ಯೋಹಾನ ಸುವಾರ್ತೆ 14:16. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆಮೀನ್, ಆಮೀನ್, ಹಲ್ಲೆಲೂಯಾ. ಇದರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಈ ಮಾತು ಹೇಳುತ್ತಾ ಇದ್ದಾರೆ ಏನಂತೇಳಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಇಷ್ಟೇ ಶಾರ್ಟ್. ಈ ವಾಕ್ಯ ಓದುವಾಗ ನಿಜವಾಗಿ ನಂಬ್ತಿರ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಯಾಕೆ ಅಂತ ಹೇಳ್ರಿ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜನರು ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬಟ್ ನಮ್ಮ ಯೇಸು ಸ್ವಾಮಿ ಸಮಥಿಂಗ್ ಇಸ್ ಡಿಫರೆಂಟ್. ಏನಂತ? ದೇವರೇ ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಸೋತು ಹೋಗಿದ್ದೇವೆ ಖರೆ, ಫೇಲ್ ಆಗಿದ್ದೇವೆ ಖರೆ, ಅನಾರೋಗ್ಯದಲ್ಲಿ ಇದ್ದೇವೆ, ಇವತ್ತಿದ್ದೇವೆ, ಹೌದು. ಏನಾದ್ರೂ ಫೇಲ್ ಆಯ್ತು, ಏನಾದ್ರೂ ಲಾಸ್ ಆಯ್ತು, ಹೌದು, ನಿಜ. ಆದ್ರೆ ನೀವು ಯೇಸು ಸ್ವಾಮಿ ಏನು ಮಾಡ್ತಿದ್ದೇನೆ ಅಂತ ಹೇಳುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಂದೆಯನ್ನು ಕೇಳಿಕೊಳ್ಳುವೆನು. ಯಾವ ವಿಷಯಕ್ಕಾಗಿ? ನನ್ನ ಮಕ್ಕಳಿಗೆ, ನನ್ನ ಪ್ರಜೆಗಳಿಗೆ ಒಬ್ಬ ಸಹಾಯಕವನ್ನು ಕಳಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ನಿಮ್ಮ ವಿರುದ್ಧವಾಗಿ ಎಲ್ಲ ನಡೀತಾ ಇದ್ರೆ ಅಂತ ದೇವರು ಸೈಲೆಂಟ್ ಕೂತಿಲ್ಲ. ನೋ, ದೇವರು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಂತ ದೇವರೆಲ್ಲ ನೋಡಿದೀರಾ? ಎಂತ ದೇವರು ನೋಡಿದಿರ ಎಲ್ಲೋ? ಜನರಿಗಾಗಿ ದೇವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಿ ಸಾಕಾಗಿರ್ತದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾ, ದೇವರು ನಮಗಾಗಿ ಪ್ರಾರ್ಥನೆ ಮಾಡ್ಬೇಕಾ? ಹಲ್ಲೆಲೂಯಾ. ಬಟ್ ನಮ್ಮ ಯೇಸು ಸ್ವಾಮಿ ಈ ಲೋಕದಕ್ಕಿಂತ ವ್ಯತ್ಯಾಸವಾದ ದೇವರು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಹೆದರಬೇಡಿ, ಅಂಜಬೇಡಿ, ನಾನು ಸೈಲೆಂಟ್ ಆಗಿ ಕುಂತಿಲ್ಲ. ನೀನು ಡೊಂಕಾದ ಪರಿಸ್ಥಿತಿ ಯಾರಿಲ್ಲ ಅಂತ ನೀನೆಲ್ಲರೂ ಕೈ ಬಿಟ್ಟಿದ್ದಾರೆ, ನೀನು ಸೋತು ಇದನ್ನ ನೀ ಎಂದಿಗೂ ನಂಬೇಕು ಹೋಗ್ಬೇಡ. ನೀ ಇನ್ನೂ ಪರಿಪೂರ್ಣವಾಗಿ ಸೋತ್ ಹೋಗಿಲ್ಲ. ಕಾರಣೇನು? ನನ್ನ ದೇವರು ಆ ಪರಲೋಕದಲ್ಲಿ ಕುಂತಲೇ ಅಲ್ಲೇ ನಮಗಾಗಿ ಸಿಗ್ಗಾಸಬೇಕಾಗಿ ಒಬ್ಬರ ಹೆಸರವನ್ನ ಹೇಳಿ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನ್ರಿ. ಯಾರು ಹಲ್ಲೆಲೂಯಾ ಹೇಳಿಲ್ಲ? ಹಲ್ಲೆಲೂಯಾ. ಅದಕ್ಕೆ ನನ್ನ ಹಿಂದೆ ಹೇಳ್ರಿ ಒಂದು ಮಾತೇನಂತೇಳಿ, ನಿಮ್ಮ ಹೆಸರು ಹೇಳಬೇಕು. ನರೇಂದ್ರ ಕುಮಾರ್, ನಿಮ್ಮ ಹೆಸರು ಹೇಳಬೇಕು. ನನ್ನ ಹೆಸರು ಹೇಳಿದೆ ನರೇಂದ್ರ ಕುಮಾರ್. ಹೆದರ್ಬೇಡ, ಅಂಜಬೇಡ, ಸೋತ್ ಹೋಗ್ಬೇಡ. ಯಾಕಂತಂದ್ರೆ ಯೇಸು ಕ್ರಿಸ್ತನು ನಿನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಪಾಸ್ಟರ್ಗಿಂತ ವ್ಯತ್ಯಾಸವಾದ ಪ್ರಾರ್ಥನೆ ದೇವರದು, ವಿಶ್ವಾಸಕ್ಕಿಂತ ವ್ಯತ್ಯಾಸವಾದ ಪ್ರಾರ್ಥನೆ ನಮ್ಮ ದೇವರದು, ಇಡೀ ಲೋಕಕ್ಕಿಂತ ವ್ಯತ್ಯಾಸವಾದ ಪ್ರಾರ್ಥನೆ ದೇವರದು. ಅದು ಪಾವ
ಪವರ್ಫುಲ್ ಪ್ರಾರ್ಥನೆ. Hallelujah. ದೇವರ ಪ್ರಾರ್ಥನೆ ಮಾಡಿ ಲೋಕಕ್ಕೆ ಹೋದಾಗ 4 ದಿನದ ಸತ್ತಿದ ಜನರನ್ನು ಸಹ ಒಂದೇ ಮಾತಾಡುವಾಗ ಹೊರಗಡೆ ಎದ್ದು ಬಾ ಹೇಳಿದಾಗ ಇದು ನಮ್ಮ ಯೇಸು ಸ್ವಾಮಿಯ ಪ್ರಾರ್ಥನೆಯ ಪವರ್. Hallelujah. ಇವತ್ತು ನಾವು ಸೋತ್ ಹೋಗಿದ್ದೇವೆ. ಏನಾಗುತ್ತೆ ಏನಾಗುತ್ತೆ ಏನಾಗುತ್ತೆ, ನನ್ನ ಮನೆ ಎಲ್ಲ ಯಾವಾಗ ಚೇಂಜ್ ಆಗುತ್ತೆ, ನನಗೆ ಅನಾರೋಗ್ಯ ಯಾವಾಗ ಬಿಟ್ಟು ಹೋಗಿದೆ, ಈ ಗುರಿಗೆ ಯಾವಾಗ ಬಿಡಬೇಕು, ನಾನು ಯಾವಾಗ ಚೆನ್ನಾಗಿ ಬುದ್ಧಿದ್ದೇನೆ ಬರ್ತೀನಿ. ಅರೆ ಬಂದ್ ಬಿಟ್ಟಿದ್ದೇನೆ ನಿಮ್ಮ ಹತ್ರ. ಯಾಕಂತಂದ್ರೆ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರ? ಯೇಸು ಕ್ರಿಸ್ತನು. Hallelujah. ಇವತ್ತಿನಿಂದ ನನಗೆ ಒಂದು ದೊಡ್ಡ ಭರವಸೆ ಏನಂತ ಹೇಳಿ, ಯಾರು ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಯಾರು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? Hallelujah. ಯೇಸು ಕ್ರಿಸ್ತನು ನನಗಾಗಿ ದಿನ 24 ತಾಸು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Hallelujah. ನಾವು ನೋಡ್ತಾ ಇದ್ರೆ ಇನ್ನೊಂದು ವಚನ ಅಕಸ್ಮಾತ್ ನೋಡುವುದಾದ್ರೆ ರೋಮಾಪುರದವರಿಗೆ ಪತ್ರಿಕೆ 8:34. ರೋಮಾಪುರದವರಿಗೆ ಪತ್ರಿಕೆ 8:34. ಅಪರಾಧಿಗಳೆಂದು ನಿರ್ಣಯಿಸಿರುವವರು ಕ್ರಿಸ್ತೇಸು ಮರಣವನ್ನು ಹೊಂದಿದ್ದಲ್ಲೇ ಜೀವಿತನಾಗಿ ಎದ್ದು ದೇವರ ಇದ್ದು ದೇವರ ಬಲಗಡೆಯಲ್ಲಿದ್ದನು, ನಮಗೋಸ್ಕರ ಬೇಡುವವನಾಗಿದ್ದಾನೆ. ಜೋರಾಗಿ ಹೇಳ್ತೀರಾ? ಆಮೀನ್. ಏನ್ ಬರೆಯಲ್ಪಟ್ಟಿದೆ? ಯೇಸು ಕ್ರಿಸ್ತನು ಮರಣವನ್ನು ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಏನ್ ಮಾಡ್ತಾ ಇದ್ದಾನೆ? ಬೇಡಿಕೊಳ್ಳುತ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಸಿಂಹಾಸನ ಬಲಗಳಲ್ಲಿ ಕೊತ್ಕೊಂಡು ಸುಮ್ಮನೆ ಕುಂತಿಲ್ಲ. ನನ್ನ ಮಗಳೇ, ನನ್ನ ಮಗನೇ, ನಮಗಾಗಿ ದೇವರು ಹೇಳ್ತಿದ್ದಾನೆ, ನಾನು ನಿನಗಾಗಿ ಪರಲೋಕದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಎಕ್ಸಾಮ್ಗಾಗಿ ಹೆದರೋದು ಬೇಡ. ಪಾಸ್ಟರ್ಗೆ ಅನಾರೋಗ್ಯ ಬಂದರೆ ಬರಬಹುದು, ಪಾಸ್ಟರ್ ಪ್ರಾರ್ಥನೆ ಮಾಡದೆ ಹೋದ್ರೆ ಹೋಗ್ಬೋದು. ಆದ್ರೆ ನಿಮ್ಮ ದೇವರ ಯೇಸು ಕ್ರಿಸ್ತನು ನಿರಂತರವಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆ? ಪಾಸ್ಟರ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಯಾರು ಗೊತ್ತು? ದೇವರಿಗೆ. ಸೊ ಪ್ರತಿದಿನ ನಿಮ್ಮ ಭವಿಷ್ಯ, ನಿಮ್ಮ ಜೀವನ ಯಾರ ಕೈಗೆ ಒಪ್ಪಿಸ್ಕೊಳ್ಬೇಕು? ದೇವರಿಗೆ ಇರಬೇಕು. ಆಮೇಲೆ ಇವತ್ತಿನಿಂದ ನಿಮ್ಮ ಪ್ರಾರ್ಥನೆ ಮನವಿ ದೇವರಿಗೆ ಕೊಡ್ರಿ. ಅಲ್ಲಿ ಅಂದಿಲ್ಲ. ಯಾವ ತರ ಪಾಸ್ಟರ್ಗೆ ಫೋನ್ ಹಚ್ಚಿರ್ತಾರ, ಪಾಸ್ಟರ್ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ, ಇನ್ನು ಮೇಲೆ ನಿಮ್ಮ ಪ್ರಾರ್ಥನೆ ಮನವಿ ಯಾರಿಗೆ ಕೊಡ್ರಿ ನೀವು? ಹೇಗೆ ಕೊಡ್ಬೇಕು? ನೋಡ್ ಸ್ವಾಮಿ, ಯೇಸು ಸ್ವಾಮಿ, ನನಗೆ 3 ದಿನದಿಂದ ಆರಾಮಿಲ್ಲ, ಗುರುಗಿ ನಂಬ್ತಾ ಇದ್ದೇನೆ, ನನಗಾಗಿ ಪ್ರಾರ್ಥನೆ ಮಾಡಿ. Hallelujah. Hallelujah. ಆವಾಗ ದೇವ್ರು ಹೇಳ್ತಾನೆ, ಹೌದಲ್ಲ, ಎಷ್ಟು ನಂಬಿಕೆಯಿಂದ ಹೇಳಾರಲ್ಲ. ಅವಾಗ ಯೇಸು ಸ್ವಾಮಿ 1 ನಿಮಿಷ ಪ್ರೇಯರ್ ಮಾಡಿದ್ರೆ ಅಂತ ಮುಗಿದೋಯ್ತು. ಇಲ್ಲಿ ಪಾಸ್ಟರ್ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿರ್ತಾನೆ, ಅದು ಅದ್ಭುತ ಆಗಿರಂಗಿಲ್ಲ. ಯೇಸು ಸ್ವಾಮಿ 1 ಸೆಕೆಂಡ್ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗಿರ್ತದೆ. ಇವತ್ತು ನಿಮ್ಮ ಪ್ರಾರ್ಥನೆ ಫಸ್ಟ್ ಯಾರಿಗೆ ಹೇಳಬೇಕು? ಯೇಸು ಕ್ರಿಸ್ತನ. ನನಗೆ ತೊಂದರೆ ಇಲ್ಲ, ನನಗೂ ತೊಂದರೆ ಇದ್ದಾಗ ನಾನು ಹೇಳ್ತೇನೆ, ಯೇಸು ಸ್ವಾಮಿ ನೋಡ್ರಿಪ್ಪ, ಹಂಗೈತು, ನಾನು ಏನ್ ಮಾಡೋದು ಗೊತ್ತಾಗ್ತಿಲ್ಲ, ನೀವೇ ನೋಡ್ಕೊಡ್ರಿ. ಅವಾಗ ದೇವರು ಅಲ್ಲೇ ಪ್ರೇಯರ್ ಮಾಡಿರ್ತಾನೆ. ಲಾಸ್ಟ್ ನಾನು ಎಲ್ಲರಿಗೂ ಹೇಳ್ತೇನೆ, ದಯಮಾಡಿ ಪ್ರಾರ್ಥನೆ ಮಾಡಿ. ಸೊ ನೀವು ಸೋತು ಹೋದಾಗ ಯೇಸು ಕ್ರಿಸ್ತನ್ ಏನು ಮಾಡ್ತಾ ಇದ್ದಾನೆ? ನನಗಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬೇಡಿಕೊಳ್ಳುತ್ತಾ ಇದ್ದಾನೆ. ಒಬ್ಬ ಸಹಾಯಕನಾಗಿ ಒಬ್ಬರನ್ನ ಕಳಿಸ್ತಾ ಇದ್ದಾನೆ. Hallelujah. Hallelujah. ಸೆಕೆಂಡ್ ವಿಷಯ ಹಿಡಿದು ನಾನು ಬೇಗ ನಿಮಗೆ ಮುಕ್ತಾಯ ಮಾಡ್ತೇನೆ. 2ನೇ ವಿಷಯ ನಾವು ನೋಡಿಕೊಂಡು, ಫಸ್ಟ್ ವಿಷಯ, ನಾನು ಸೋತ್ ಹೋದಾಗ ದೇವರು ಏನ್ ಮಾಡ್ತಾನೆ? ಕ್ರಿಸ್ತ ಯೇಸು ಏನ್ ಮಾಡ್ತಾನ್ರಿ? ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಕೆಲಸ ಕಾರ್ಯಗಳಿಗಾಗಿ, ನನ್ನ ಭವಿಷ್ಯಕ್ಕಾಗಿ, ನನ್ನ ಓದುವುದಕ್ಕಾಗಿ ಕ್ರಿಸ್ತ ಯೇಸು ಪರಲೋಕದಲ್ಲಿ ಇದ್ರೂ ಸಹ ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೌದಲ್ಲ? ಸೆಕೆಂಡ್ ವಿಷಯ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 49 ವಚನ. ಮಾರ್ಕೋ 10:49. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತೇನೆ ಎಂದನು. ಆಮೀನ್. ಕರೆಯುತ್ತಾನೆಂದರು. Hallelujah.
ಓಕೆ, ಈ ಸ್ಟೋರಿ ನೀವು ಚೆನ್ನಾಗಿ ಓದಿರಬಹುದು. ಬೈಬಲ್ ಪೋರ್ಷನ್ ಅಲ್ಲಿ ಸಹ ಅಮೃತ ಓದಿದ್ದಾರೆ. ಏನಂತ ಹೇಳಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಕುರುಡ, ಕಣ್ಣು ಕಾಣ್ತಾ ಇಲ್ಲ, ಎಷ್ಟು ದಿನದಿಂದ ಒಂದು ರಸ್ತೆಯ ಬೀದಿಯಲ್ಲಿ ಕಾಯ್ತಾ ಇದ್ದಾನೆ. ಸೊ ನನ್ನ ಎರಡನೇ ವಿಷಯ ಏನಂತಂದ್ರೆ, ನೀವು ಸೋತು ಹೋದಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತ ನಾವು ನೋಡುವಾಗ, ಈ ವಾಕ್ಯದಲ್ಲಿ ನೋಡುವ ಹಾಗೆ, ನಾವು ಇದ್ದ ಜಗಕ್ಕೆ ಬಂದು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ನಾನು ಇದ್ದ ಜಾಗಕ್ಕೆ ಬಂದು, ಇಲ್ಲ ನಾನು ಸೋತು ಹೋಗುವತಕ್ಕಂತ ಜಾಗಕ್ಕೆ ಬಂದು, ಇಲ್ಲಂತಂದ್ರೆ ನಾನು ಅನಾರೋಗ್ಯದಲ್ಲಿ ಇರುವ ಆ ಜಾಗಕ್ಕೆ ಬಂದು, ಇಲ್ಲಂತಂದ್ರೆ ನಾನು ಸಾಲದ ಸಮಸ್ಯೆಯಲ್ಲಿ ಇದ್ದ ಜಾಗಕ್ಕೆ ಬಂದು ಏನ್ ಮಾಡ್ತಾನ್ರಿ? ಬಿಡುಗಡೆಯನ್ನು ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನ ಅರ್ಥ ಇಲ್ಲ ನಾನು ಅಡವಿಯಲ್ಲಿ ಇದ್ದೇನೆ ಅಂತಂದ್ರೆ ಅಲ್ಲಿ ದೇವರಿಗೆ ಬರಕ್ಕೆ ಆಗೋದಿಲ್ಲ. ಅದನ್ನ ಅರ್ಥ ಇಲ್ಲ ನಾನು ICU ಒಳಗಡೆ ಇದ್ದೇನೆ ಅಂತಂದ್ರೆ ದೇವರಿಗೆ ಅಲ್ಲಿ ಬರಕ್ಕೆ ಆಗೋದಿಲ್ಲ. ಅದನ್ನ ಅರ್ಥ ಇಲ್ಲ ನನಗೆ ಕ್ರಿಟಿಕಲ್ ಸಿಚುವೇಶನ್ ಇದೆ, ಆಕ್ಸಿಜನ್ ಹಾಕಿದ್ದಾರೆ ಅಂತಂದ್ರೆ ದೇವರು ತನ್ನ ಆಕ್ಸಿಜನ್ ಕೊಡಕ್ಕೆ ಆಗುದಿಲ್ಲ. ನೋ, ದೇವರಿಗೆ ಯಾವ ರೆಸ್ಟ್ರಿಕ್ಷನ್ ಅಲ್ಲ. ನೀವು ಹಾಸ್ಪಿಟಲ್ ಹೋಗಿ ಯಾರೊಬ್ಬರಿಗೆ ಭೇಟಿ ಆಗ್ಬೇಕಂತಂದ್ರೆ ಅವ್ರ ICU ಇದ್ರೆ ಬರಾಗಿಲ್ಲ. ಬಟ್ ದೇವರಿಗೆ ಯಾರ ಅಡಚಣೆ ಪಡಿಸ್ತಾನೆ? ದೇವರಿಗೆ ಯಾರೇ ಹೋಗೋಣಂತ ಯಾರಿಗೆ ಐತಿ ತಾಗದ್ ಹೇಳಕ್ಕೆ? ಹಲ್ಲೆಲೂಯಾ. ಸೊ ಅದನ್ನ ಇವತ್ತು ನಂಬಿಕೆ ಇರಲಿ, ನಾನು ಇದ್ದ ಜಾಗಕ್ಕೆ ದೇವರು ಅಲ್ಲೇ ಬಂದು ದೇವರ ನನ್ನನ್ನು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಫಸ್ಟ್ ವಿಷಯ ಏನು? ದೇವರು ನನಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಸೆಕೆಂಡ್ ವಿಷಯ, ನಾನು ಯಾವ ವಿಷಯದಲ್ಲಿ ಸೋತ್ ಹೋಗಿದ್ದೇನೆ, ಇದ್ದ ಜಾಗಕ್ಕೆ ಬಂದು ತಾನೇ ಬರ್ತಾನೆ. ನಮ್ಮನ್ನ ಕರೆ ನಮ್ಮನ್ನ ನೀವು ಬರ್ರಿ ಅಂತ ಹೇಳೋದಿಲ್ಲ. ಅದೇ ದೇವರಲ್ಲ ತಾನೆ. ಈಗ ಸೋತ್ ಹೋಗೇನೆ, ಕೈ ಕಾಲು ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ, ಪ್ರೇಯರ್ ಮಾಡಕ್ಕೆ ಮನಸ್ಸಿಲ್ಲ, ಇಲ್ಲೇ ಹೋಗ್ಬೇಕಿದ್ರೆ ಫುಲ್ ಒಂಥರ ಆಗ್ಬಿಟ್ಟೇನೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಯಾರು ಬಂದು ಹೆಲ್ಪ್ ಮಾಡಿದ್ರೆ ಮಾತ್ರ ಅದ್ಭುತ ಆಗುತ್ತಲ್ಲ. ನನ್ನನ್ನ ಕರ್ಕೊಂಡು ನೀ ಅಲ್ಲಿ ಬಾ ಅಲ್ಲಿ ಹೇಳಿದ್ರೆ ಏನ್ ಫಾಯ್ದೆ? ಅವ್ರಿಗೆ ನಡೆಯಕ್ಕೆ ಆಗ್ತಿಲ್ಲ ತಾನೆ. ಹಲ್ಲೆಲೂಯಾ. ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಮಾರ್ಗದಲ್ಲಿ ಎಷ್ಟು ವರ್ಷದಿಂದ ಒಬ್ಬ ಯಾರಿದ್ದಾನ್ರಿ? ಯಾರಿದ್ದಾನೆ? ಕುರುಡ ಇದ್ದಾನೆ. ಈಗ ಅವನ ಕೆಲಸ ಏನ್ ಕೆಲಸ ಏನಾಗಿತ್ತು? ಭಿಕ್ಷೆ ಬೇಡುವಂಥದ್ದು. ಈಗ ನೀವು ಆಲೋಚನೆ ಮಾಡ್ರಿ, ನಾವು ಸೋತ್ ಹೋದಾಗ ನಾವೇನ್ ಮಾಡ್ತೇವೆ? ಯಾವ ಕೆಲಸ ಫಸ್ಟ್ ನಾನು ಚೆನ್ನಾಗಿದ್ದಾಗ ನಾನೇ ಎದ್ದು ಮಾಡ್ತಿದ್ದೆ, ಇವತ್ತು ನಾನು ಸೋತ್ ಹೋದಾಗ ಏನ್ ಮಾಡ್ತೇನೆ? ಬೇರೆಯೊಬ್ಬರ ಮೇಲೆ ಆಶ್ರಯ ಆಗಿದ್ದೇನೆ. ಏನಂತೇಳಿ? ಅಣ್ಣ ಮತ್ತೆ ನೀರು ಕೊಡು, ಅಣ್ಣ ಇದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದ್ಬಿಡು. ಅರೆ ಬಾಬಾ, ನಾನು ಚೆನ್ನಾಗಿದ್ದಾಗ ಇವರೇ ಅಣ್ಣವ್ರು ನನ್ನ ಹಿಂದೆ ಬರ್ತಿದ್ರು. ಪಡೆಯುತ್ತೆ ಉಲ್ಟ ಆಗ್ಬಿಟ್ಟು ಏನಂತ, ನಾನು ಅಣ್ಣವ್ರ ಮೇಲೆ ಆಶ್ರಯ ಆಗ್ಬಿಟ್ಟಿದೆ. ಇದರ ಬಿಡಿ, ಸೋತ್ ಹೋಗ್ಬೇಡಿ. ದೇವರ ವಾಕ್ಯ ಇರ್ತದೆ, ನೀವು ಎಲ್ಲಿದೆಯಾ ನಾನು ಅಲ್ಲೇ ಬರ್ತೇನೆ ನಿನಗೆ ಬಿಡುಗಡೆ ಮಾಡುವುದಕ್ಕಾಗಿ. ನಂಬಿಕೆ ಮಾತ್ರ ಇರಡಿ. ಈ 3 RG ಎಕ್ಸಾಮ್ ಕಟ್ಟೆಗೆ ಹೋದಾಗ, ಸೆಕೆಂಡ್ PU 10ನೇ ಎಕ್ಸಾಮ್ ಕಟ್ಟೆಗೆ ಹೋದಾಗ ಖಂಡಿತವಾಗಿ ದೇವರು ಅಲ್ಲೇ ಇರ್ತಾನೆ, ನೀ ನಂಬುವುದಾದರೆ ಮಾತ್ರ. ನಿಮ್ಮ ಬಿಸ್ನೆಸ್ ಚಾಲು ಮಾಡಿದ್ದೀರಾ, ಯಾವ್ದೊಂದು ಕೆಲಸ ಚಾಲು ಮಾಡಿದಿರ, ನಂಬಿಕೆಯಿಂದ ಹೇಳ್ರಿ, ದೇವರು ಇಲ್ಲೇ ಇದ್ದಾನೆ. ನಿಮ್ ಕುಟುಂಬದಲ್ಲಿ ನಿಮಗೆ ಪ್ರಾರ್ಥನೆ ಮಾಡಿ ಅವಕಾಶ ಸಿಗ್ತಾ ಇಲ್ಲ, ಆದ್ರೂ ನೋಡ್ರಿ ದೇವರ ಅವಕಾಶ ಕೊಡುತ್ತಾನೆ, ನೀ ನಂಬುವುದಾದರೆ ಮಾತ್ರ. ಹಲ್ಲೆಲೂಯಾ. ಇವಾಗ ನಾವು ನೋಡ್ತಾ ಇದ್ದೇವೆ, ಒಂದ್ ಬಹಳ ಗುಂಪು ಜನರು ಹೋಗ್ತಾ ಇದ್ದಾರೆ. ಹೋಗ್ತಿರುವಾಗ ಅವನು ಗದ್ದಲ್ ಕೆಡ್ಸಿತ್ತು. ಯಾರಿಗೆ? ಕುರುಡನಿಗೆ. ಯಾರೋ ಹೋಗ್ತಾ ಇದಾರಪ್ಪ ಹೇಳ್ತಾನೆ. ಯಾರು ಹೋಗ್ತಾ ಇದಾರಪ್ಪ? ಅವ್ರು ಹೇಳಿದ್ರೆ ಯೇಸು ಕ್ರಿಸ್ತ. ಅವಾಗ ಏನ್ ಮಾಡ್ತಾನೆ? ಕೂಗಿಗೆ ಚಾಲು ಮಾಡ್ತಾನೆ, ದಾವಿದ ಕುಮಾರನೇ ಕರುಣಿಸು, ದೇವ ಕುಮಾರನೇ, ದೇವ ಮಗನೇ ನನಗೆ ದಯೆ ತೋರಿಸು. ಈ ತರ ಚೀರಾಡ್ತೀನಿ ಪ್ರೇಯರ್ ಮಾಡೋ ಮುಂದೆ. ಫರ್ಕ್ ಏನಿದೆ ನೋಡ್ರಿ, ಇವನಿಗೆ ಕಾಣ್ತಾ ಇಲ್ಲ, ಕೇಳ್ತಾ ಇತ್ತು. ಇದೇ ವಿಷಯ ಇವತ್ತು ನಮ್ಮಲ್ಲಿದೆ. ಯೇಸು ಸ್ವಾಮಿ ನಮಗೆ ಕಾಣ್ತಾ ಇಲ್ಲ, ಬಟ್ ಯೇಸು ಸ್ವಾಮಿ ನಮಗೆ ಕೇಳಿಸ್ತಾ ಇದ್ದಾನೆ, ಆದ್ರೂ ನಾವು ಕೂಗ್ತಾ ಇಲ್ಲ.
ಹಾಲೆಲೂಯ ಅಂದಿಲ್ಲ? ಹಾಲೆಲೂಯ. ಸೇಮ್ ವಿಷಯ ಇವತ್ತು ನಮ್ಮ ವಿಶ್ವಾಸಿಗಳ ಮಧ್ಯದಲ್ಲಿ ಇದೆ. ಯೇಸು ಸ್ವಾಮಿ ನೋಡಿರಿ, ಯೇಸು ಕಾಣ್ತಾ ಇಲ್ಲ ಬಾಬಾ, ಆದ್ರೆ ದೇವರಲ್ಲೇ ಇದ್ದಾನೆ, ಕೇಳ್ತಾ ಇದ್ದಾನೆ. ನಾವು ಯೇಸುವಿನ ಬಗ್ಗೆ ಕೇಳಿದ್ದೇವೆ ಅಲ್ಲ? ಯೇಸುವಿನ ಬಗ್ಗೆ ನೀವು ಕೇಳಿದಿರಲ್ಲ, ಕೇಳಿ ನಂಬಿರಲ್ಲ ತಾನೆ? ಆ ಮನುಷ್ಯನು ಸಹ ಕೇಳಿ ನಂಬಿದ, ನೋಡಿ ನಂಬಿಲ್ಲ. ಬಟ್ ಅವರ ನಂಬಿಕೆ ನೋಡ್ರಿ, ನಮ್ಮ ನಂಬಿಕೆ ನೋಡ್ರಿ. ಅವ್ರು ಕೇಳಿ ನಂಬಿದ ನಂತರ ಕೂಗುತ್ತಾನ್ರಿ. ನಾವು ನೋಡಿದ್ರೂ ಸಾಕು ಹೋಗೋದಿಲ್ಲ, ಕೇಳಿದ್ರೂ ಸಾಕು ಹೋಗಲ್ಲ. ಬಟ್ ಅದ್ಭುತ ದೊಡ್ಡದಾಗ್ಲಿ ಅಂತ ಹೇಳ್ತೇವೆ. ಇಟ್ಸ್ ನಾಟ್ ಪಾಸಿಬಲ್. ಕೂಗ್ಬೇಕು. ನಾವು ನೋಡಿಲ್ಲ ಪೈಸ, ನಾನು ನೋಡಿಲ್ಲ ಯೇಸು ಸ್ವಾಮಿಗೆ, ಕೇಳೇನೆ ಅಷ್ಟೇ. ಈ ಬೈಬಲ್ ನೋಡ್ತಾ ಇದ್ದೇನೆ ಅಂತ ಅರ್ಥ ಇದೆ ಯೇಸು ಸ್ವಾಮಿ ಅಂತ ಹೇಳ್ಕೊಂಡು ನಾನು ತಿಳ್ಕೊಂಡಿದ್ದೇನೆ. ಯೇಸು ಸ್ವಾಮಿನ ನೋಡ್ತಾ ಇದ್ದೇನೆ. ಒಂದ್ ದಿನ ಇದೆ ನಾವು ಮುಖಾಮುಖಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವಾಗ ಹೋಗ್ತಿರುವಾಗ ಕೂಗೋಕೆ ಚಾಲು ಮಾಡ್ತಾರೆ, ಕೂಗ್ತಾನ. ಅವಾಗ ಆ ಗುಂಪದವರೇ ಹೇಳ್ತಾರೆ, ಏನಂತ ಹೇಳ್ತಾರೆ? ಏನಂತೆ? चुप बैठ रे अंधा, तेरा काम क्या है? हमको जिसको आंख है कान है, हम सिर्फ आराधना करेगा. हालेलूया. ಸೋಂಬೇರಿ, ನನಗೆ ಕಣ್ಣಲ್ಲ, ಕಾಣ್ತಾ ಇಲ್ಲ, ನೀ ಹೆಂಗೆ ಆರಾಧನೆ ಮಾಡ್ತಿದ್ದೆ? ಇವಾಗ ನಾವು ಚೆನ್ನಾಗಿದೆ, ನಾವು ಆರಾಧನೆ ಮಾಡ್ತೀವಿ ಅಂತ ಮಾತನಾಡ್ತಿರುವಾಗಲೇ ಯೇಸು ಅಲ್ಲೇ ನಿಂತನು. ಹಲ್ಲೆಲೂಯಾ. ಅಲ್ಲೇ ನಿಂತನು. 2-3 ಸರಿ ಕೂಗಿದಾಗ ಈಗ ಯಾರು ಅವ್ರ ವಿರುದ್ಧವಾಗಿದ್ದರು ಕೂಗಬೇಡ, ಕರೆಬೇಡ, ಸುಮ್ಮಿರು, ಅವರಿಗೆ ದೇವರ ಯೇಸು ಸ್ವಾಮಿ ಕೆಲಸ ಹಚ್ಚಿ ಹೇಳ್ತಾನೆ, ಹೋಗಿ ಅವರನ್ನ ಕರ್ಕೊಂಡು ಬಾ. ಹಾಲೆಲೂಯಾ, ಹಾಲೆಲೂಯಾ. ಒಂದು ಸಂದರ್ಭ ಬರ್ತಾ ಇದೆ ಈ ಜೀವನದಲ್ಲಿ, ಕುರುಡ ಜೀವನ ನೋಡ್ತಾ ಇದ್ರೆ, ಸೋತೋಗಿದ, ಯಾರು ಬಂದವನಿಗೆ ಹೆಲ್ಪ್ ಮಾಡಲಿಲ್ಲ. ಆಜು ಬಾಜು ಎಲ್ಲರೂ ಜನರು ಇರಬಹುದು, ಸಂಬಂಧಿಕರು, ಅಪ್ಪ ಅಮ್ಮ, ಅಣ್ಣ ತಮ್ಮ ಎಲ್ಲರೂ ಇರಬಹುದು, ಆದ್ರೂ ಯಾರು ಹೆಲ್ಪ್ ಮಾಡಲಿಕ್ಕೆ ಹೋಗ್ಲಿಲ್ಲ. ಇವತ್ತು ನಮ್ಮ ಯೇಸು ಸ್ವಾಮಿ ಇದ್ದ ಜಾಗಕ್ಕೆ ಹೋಗಿ ನಿಂತು ಹೇಳ್ತಾನೆ, ಅವನನ್ನ ಕರೆರಿ. ಯಾಕಂತಂದ್ರೆ ಅವನು ಸೋತ್ ಹೋಗಿದ್ದಾನೆ, ಎದ್ದು ನನ್ನ ಹತ್ರ ಬರಕ್ಕೆ ಆಗ್ತಾ ಇಲ್ಲ, ಎಲ್ಲರ ಕಡೆಯಿಂದ ಮೋಸ ಹೋಗಿದ್ದಾನೆ. ಇವತ್ತು ನಾನು ಸಹ ಅವನಿಗೆ ಬಿಡುಗಡೆ ಮಾಡದೆ ಹೋದ್ರೆ ಅವನ ಜೀವನವನ್ನ ಶಾಪವಾಗಿ ನರಕಕ್ಕೆ ಹೋಗ್ತಾನ. ಜೀವನವನ್ನ ಅವ್ರು ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಆವಾಗ ಹೇಳ್ತಾರೆ, ಕರ್ಕೊಂಡು ಬರ್ರಿ. ನೀವು ನಂಬುತ್ತೀರಾ? ಎದ್ದ ಜಾಗಕ್ಕೆ ಯೇಸು ಸ್ವಾಮಿ ಹೋಗಿದ್ದಾನೆ. ಹಲೋ, ಯೇಸು ಸ್ವಾಮಿ ಎದ್ದ ಜಾಗಕ್ಕೆ ಹೋಗಿದ್ದಾನೆ, ಅವನಿಗೆ ಕರ್ಕೊಂಡು ಬರ್ರಿ ಅಂತ ನಾವು ನೋಡ್ತೀವಿ. ಈಗ ಹೇಳ್ತಾ ಇರೋದು ಬೇರೆ ರಸ್ತೆಗೆ ಹೋಗೋದಿಗಿತ್ತಲ್ಲ, ಅಲ್ಲೇ ಕುಂತಿರೋ ಜಾಗ ಅದೇ ರೋಡ್ಗೆ ಆಗಿ ಹೋಗ್ತಾ ಇದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಇವಾಗ ಮತ್ತೆ ನಾವು ನೋಡ್ತಾ ಇದ್ದೇವೆ, ಅವನ ಹತ್ರ ಹೋಗಿ ಹೇಳುವಾಗ 50ನೇ ವಚನ ಜಲ್ದಿ ಮುಗಿಸ್ಬಿಡೋಣ. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಹಲ್ಲೆಲೂಯಾ. ಏನ್ ಮಾಡಿದನು? ಅರೆ ಯಾರೊಬ್ರು ಹೇಳ್ರಿಪ್ಪ. ತನ್ನ ಹೊದಿಕೆಯನ್ನು ತಟ್ಟನೆ ಎದ್ದು ಓಡಿ ಬರ್ತಾನಂತೇಳಿ. ಹಲ್ಲೆಲೂಯಾ. ಇವತ್ತು ಇದೇ ನಮ್ ಫಾಲ್ಟ್ ಇದೆ. ಒಬ್ಬ ವಿಶ್ವಾಸಿ ಪರಿಪೂರ್ಣವಾಗಿ ಆಶೀರ್ವಾದ ಹೊಂದುತ್ತಾ ಇಲ್ಲ, ಆಶೀರ್ವಾದವನ್ನು ಅವನ ಜೀವನದಲ್ಲಿ ಕಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಒಂದೇ ಒಂದು, ಈ ಮನಸ್ಸ ಏನ್ ಮಾಡ್ತಾನೆ, ಈಗ ಯೇಸು ಕರೀದಾನೆ ಅಲ್ಲ ತಾನೆ, ಈ ಅದೇ ಹಳೆ ಅಂಗಿ ಹೊದಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ, ಇನ್ನು ಇಟ್ಕೊಂಡಿಲ್ಲ. ಏನ್ ಮಾಡ್ತಿದ್ದಾನೆ? ಬಿಸಾಕ್ತಾನೆ ಸೈಡ್ಗೆ. ಯಾಕೆ? ಅವನಿಗೆ ಪರಿಪೂರ್ಣ ನಂಬಿಕೆ ಇದೆ, ಇನ್ಮೇಗೆ ಈ ಹೊದಿಕೆ, ಹಳೆ ಹೊದಿಕೆ ನನಗೆ ಅವಶ್ಯಕತೆ ಇಲ್ಲ. ದೇವರು ನನಗೆ ಕಣ್ಣು ಕೊಡ್ತಾನೆ, ನಾನು ನೋಡಿ ದುಡಿದು ಹೊಸ ಅಂಗಿ ಹಾಕ್ತೇನೆ. ಹಲ್ಲೆಲೂಯಾ. ನಾವು ಏನ್ ಮಾಡ್ತೇವೆ? ಇನ್ನೂ ಹಳೇ ಸ್ವಭಾವ ಬಿಟ್ಟಿಲ್ಲ. ಯೇಸು ಸ್ವಾಮಿ ಹತ್ರ ಬಂದೇವೆ, ಕೇಳ್ತಾ ಇದ್ದೇವೆ, ಸಿಗ್ತಾ ಇಲ್ಲ. ಹೂಸ್ ಫಾಲ್ಟ್? ಯಾರ್ ತಪ್ಪು? ಫಸ್ಟ್ ಆ ಹೊದಿಕೆಯನ್ನು ಬಿಸಾಕಬೇಕು.
ಅದನ್ನ ಅರ್ಥ ನಮ್ಮ ಹಳೆ ಜೀವನ, ಹಳೆ ಸ್ವಭಾವ, ಹಳೆ ನಡತೆಗಳು ಏನು ಮಾಡಬೇಕು? ನಂಬಬೇಕು. ಇನ್ನೇಗೆ ಆ ತೊಂದರೆ ನನಗೆ ಇರೋದಿಲ್ಲ. ಇವಾಗ ಯೇಸು ಸ್ವಾಮಿ ಹತ್ರ ಹೋದಾಗ ಯೇಸು ಸ್ವಾಮಿ ಒಂದು ಮಾತಂತಾರೆ, 51. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಹೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಎಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿದೆ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಅದ್ಭುತ ಆಗಬೇಕಂತಂದ್ರೆ ನಿಮ್ಮ ನಂಬಿಕೆ ಬಹಳ ಮುಖ್ಯವಾಗಿದೆ ರೀ. ಹಾಲೆಲೂಯಾ. ಈಗ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಹತ್ರ ಹೋದಾಗ ಯೇಸು ಎಂದಿಗೂ ತಂತಾನೆ ಏನು ಕೊಡ್ಬೇಕಂತ ಕೊಡೋದಿಲ್ಲ. ನೀ ಯಾವ ವಿಷಯ ಕೋರುತ್ತೆ ಅಂತ ಕೇಳ್ತೀನಿ. ವಾಟ್ ಯು ನೀಡೆಡ್ ಆಕ್ಚುಲಿ. ನನಗೆ ಗೊತ್ತು ನಿನಗೆ ಬಹಳ ವಿಷಯ ಬೇಕು, ಆದ್ರೆ ನಿನ್ನ ಪ್ರಕಾರವಾಗಿ ನಿನಗೆ ಅತಿ ಅವಶ್ಯಕವಾದ ಇರತಕ್ಕಂತ ವಿಷಯ ಏನಿದೆ ಅದೇ ಹೇಳೋದು, ಅದೇ ಕೊಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಈಗ ಅಕಸ್ಮಾತ್ ನನಗೆ 2 ವಿಷಯ ಇದೆ. ಒಂದು ಬಟ್ಟೆ ನೋಸ್ತಾ ಇದೆ, ಇನ್ನೊಂದು ನನಗೆ ಕಿವಿ ನೋಸ್ತಾ ಇದೆ. ಆ ಬಟ್ಟೆ ನೋವು ಸ್ವಲ್ಪ ಕಮ್ಮಿ ಇದೆ, ಕಿವಿ ನೋವು ಬಹಳ ಜಾಸ್ತಿ ಇದೆ, ತತ್ಕೊಳಕ್ಕೆ ಆಗ್ತಿಲ್ಲ. ಆವಾಗ ನೀವು ಯಾವ ವಿಷಯ ಕೇಳ್ತೀರಿ? ಯಾವ ವಿಷಯ ಕೇಳ್ತೀರಿ? ಅದೇ ತರ ದೇವರಿತ್ತು ನಮ್ಗೆ ಒಂದು ಆಪ್ಷನ್ ಇಟ್ಟಿದ. ನಿಮ್ಗೆ ಏನು ಬೇಕು ಅದೇ ನಾನೇನ್ ಮಾಡ್ತೇನೆ, ಕೊಡ್ತೇನೆ. ಆದರೆ ದೇವರು ಒಂದು ಮಾತು ಹೇಳ್ತಾನೆ, ನಿನ್ನ ನಂಬಿಕೆ ನಿನ್ನನ್ನ ಹಲ್ಲೆಲೂಯಾ. ಸೊ ನಾವು ಇದ್ದ ಜಾಗಕ್ಕೆ ಬಂದು ಯೇಸು ಸ್ವಾಮಿ ನಮ್ಮನ್ನ ಸ್ವಸ್ಥತೆಯಾಗ್ಲಿ ಬಿಡುಗಡೆಯಾಗ್ಲಿ ಆ ವಿಷಯವನ್ನು ಮಾಡಿ. 38 ವರ್ಷ ಒಬ್ಬ ಅನಾರೋಗ್ಯದಲ್ಲಿ ಇದ್ದ. ಆ ಕೊಳದ ಏನಂತಾರಪ್ಪ, ಆ ನೀರ್ ಏನಾಗ್ಬೇಕು, ಉಕ್ಕಿಬೇಕಂತಂದ್ರೆ ವರ್ಷಕ್ಕೊಂದ್ಸರಿ. ಅದರಲ್ಲಿ 38 ವರ್ಷ ಒಬ್ಬನ ಕಾಯ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? ನಮಗೆ 1 ವರ್ಷ ಬಡೇ ಗುಡುಗಿ ನೊಂದ್ರೆ ಸಾಕಾಗ್ಬಿಡ್ತದೆ. 38 ವರ್ಷದಿಂದ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಕೊನೆಗೆ ನಾವು ನೋಡ್ತಾ ಇದ್ದೇವೆ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ತಾನೇ ಅಲ್ಲಿ ಎದ್ದ ಜಾಗಕ್ಕೆ ಹೋಗಿ ಅವರನ್ನ ಬಿಡುಗಡೆ ಮಾಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಅಷ್ಟು ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ ಒಂದ್ಸರಿ ಶಿಷ್ಯರು ಆ ದೋಣಿಯಲ್ಲಿ ಹೋಗ್ತಿರುವಾಗ ಆ ಹವಾ ವಿರುದ್ಧವಾಗಿತ್ತು, ಮುಳುಗು ಹೋಗ್ತಾ ಇರೋದ ಸಂದರ್ಭದಲ್ಲಿ ಇದ್ದ ಜಾಗಕ್ಕೆ ಯೇಸು ಸ್ವಾಮಿ ನಡ್ಕೊಂಡು ಹೋಗಿರ್ತಾನೆ. ಅದ್ಭುತವನ್ನು ಅಲ್ಲೇ ನಡೆಸ್ತಾರೆ. ಇದು ನಂಬಿಕೆಯಿಂದ ಈ 2 ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಏನಂತೇಳಿ, ನಾನು ಸೋತು ಹೋದಾಗ ನಾನು ಯೇಸು ಸ್ವಾಮಿ ನನಗಾಗಿ ಪ್ರಾರ್ಥನೆ ಮಾಡ್ತಾನೆ. 1. ಸೆಕೆಂಡ್ ವಿಷಯ, ನಾನು ಇದ್ದ ಜಾಗದಲ್ಲಿ ಅಂತಂದ್ರೆ ಯಾವ ವಿಷಯದಲ್ಲಿ ಸೋತು ಹೋಗಿದ್ದೇನೆ ಅಲ್ಲಿಗೆ ಬಂದು ನನಗೆ ಬಿಡಿಸ್ತಾನೆ, ಬಿಡುಗಡೆ ಮಾಡ್ತಾನೆ ಅಂತ ಹೇಳಿ. ಬನ್ನಿ, ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಕೇಳೋಣ. ಲಾರ್ಡ್, ನಾನು ಈ ವಿಷಯದಲ್ಲಿ ಸೋತು ಹೋಗಿದ್ದೇನೆ. ಪ್ರೇಯರ್ ಮಾಡೋಕ್ಕೂ ಮನಸ್ಸು ಹೋಯ್ತು ಸ್ವಾಮಿ, ಬೈಬಲ್ ಓದೋಕ್ಕೂ ಮನಸ್ಸು ಹೋಯ್ತು ಸ್ವಾಮಿ. ನಿನಗಾಗಿ ಮೊದಲು ಯಾವ ಪ್ರೀತಿ ಇತ್ತು ಅದನ್ನು ಹೋಯ್ತು. ಈಗ ಏನು ಮಾಡಲಿ ಸ್ವಾಮಿ? ಆ ಹೇಳುವಾಗ ದೇವರು ಹೇಳ್ತಾನೆ, ಮಗಳ, ಇನ್ನೂ ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬರ್ತಾ ಇದ್ದೇನೆ, ಕೂಗು, ನನ್ನ ಕೂಗುವನ್ನು ಕೇಳ್ತೇನೆ. ಕಣ್ಗಳನ್ನು ಮುಚ್ಚಿ ಇದು ನಿಮಗೆ ಈ 2 ವಿಷಯದಲ್ಲಿ ಯಾವ ಬೇಡಿಕೆ ಇರುವುದಾದರೆ ಈಗಲೇ ದೇವರಲ್ಲಿ ಹೇಳಿ. ನೀವು ಯಾವ ವಿಷಯದಲ್ಲಿ ಇವತ್ತು ಸೋತ್ ಹೋಗಿದ್ದೀರಿ, ಕಷ್ಟದಲ್ಲಿದ್ದೀರಿ, ಹೋಯ್ತಂತ ಹೇಳಿ ಈ ಸಂದರ್ಭದಲ್ಲಿ ಇದ್ದೀರಿ, ಈಗ ಏನು ಮಾಡಬೇಕಂತ ಇದ್ದೀರಿ, ದೇವರಿಗೆ ಹೇಳಿ. ಲಾರ್ಡ್, ಇವತ್ತು ನಿಮ್ಮ ಪ್ರಾರ್ಥನೆ ಮನವಿಗಳು ದೇವರಿಗೆ ಹೇಳಿ, ಯೇಸು ಸ್ವಾಮಿ ಕೇಳಿ. ದೇವರೇ, ನೀನೇ ಎದ್ದು ಬಾ, ನನಗೆ ಎದ್ದು ಬರಕ್ಕೆ ಆಗ್ತಾ ಇಲ್ಲ, ನನಗೆ ಕೂಗಕ್ಕೆ ಆಗ್ತಾ ಇಲ್ಲ, ನೀನೇ ಎದ್ದು ಬಾ ಸ್ವಾಮಿ, ನನ್ನ ಕರಗಳನ್ನ ಚಾಚಿ ನನ್ನನ್ನ ಸ್ವಸ್ಥ ಮಾಡಿ. ಪ್ರಾರ್ಥನೆ ಮಾಡಿ ಕೊಡೋಣ.